ಭಕ್ತರ ಇಷ್ಟಾರ್ಥ ಸಿದ್ಧಿಗೊಳಿಸುವ ದೈವಿಕ ಶಕ್ತಿ ಹೊಂದಿರುವ ಶ್ರೀ ಉಡುಸಲಮ್ಮ ದೇವಿ ಹಾಗೂ ಪುರ್ಲಹಳ್ಳಿ ಭೂತಪ್ಪ ಸ್ವಾಮಿ ದೇವರುಗಳ ಸನ್ನತಿ ರಾಜ್ಯದಲ್ಲಿಯೇ ಪ್ರಖ್ಯಾತಿ ಪಡೆದಿದೆ ಎಂದು ನಾಗಸಾಧು ಧನಂಜಯ ಸ್ವಾಮೀಜಿ ಹೇಳಿದ್ದಾರೆ. ಶಿರಾ ತಾಲೂಕಿನ ಸುಪ್ರಸಿದ್ಧ ಶ್ರೀ ಉಡುಸಲಮ್ಮ ದೇವಿ ಹಾಗೂ ಗೌಡಗೆರೆ ಹೋಬಳಿಯ ಪುರ್ಲಹಳ್ಳಿ ಭೂತಪ್ಪ ಸ್ವಾಮಿ ದೇವಸ್ಥಾನಗಳಿಗೆ ಸೋಮವಾರ ಭೇಟಿ ನೀಡಿ ಯುಗಾದಿ ಹಬ್ಬದ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದ್ದಾರೆ. ಶಿರಾ ತಾಲೂಕು ದೈವಿಕ ಶಕ್ತಿ ಹೊಂದಿರುವ ಪುಣ್ಯಕ್ಷೇತ್ರ ಸಾಕ್ಷಿಹಳ್ಳಿ ಶ್ರೀ ಮಣ್ಣಮ್ಮ ದೇವಿ, ಶ್ರೀ ಉಡುಸಲಮ್ಮ ದೇವಿ, ಶ್ರೀ ಭೂತಪ್ಪ ಸ್ವಾಮಿ ದೇವರುಗಳು ಸೇರಿದಂತೆ ಇನ್ನು ಅನೇಕ ದೇವರುಗಳು ನೆಲೆಸಿರುವ ಪುಣ್ಯಭೂಮಿ ಎಂದರು. ನಾಗಸಾಧು ಧನಂಜಯ ಸ್ವಾಮೀಜಿ ಮುಂದೆ ಹೆಸರು ಹೇಳಿದರೆ ಸಾಕು, ಅವರ ಭವಿಷ್ಯ ನುಡಿಯುವ ಕಾರಣ ಅನೇಕರು ತಮ್ಮ ಹೆಸರುಗಳನ್ನ ಹೇಳಿ ಭವಿಷ್ಯ ಕೇಳುತ್ತಿದ್ದುದು ಗಮನ ಸೆಳೆಯಿತು. ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವು ಚೆಂಗಾವರ ಮಾತನಾಡಿ, ನಾಗಸಾಧುಗಳು ಎಂದರೆ ಸಾಕ್ಷಾತ್ ಶಿವನ ಸ್ವರೂಪಿಗಳು. ಇವರು ನುಡಿಯುವ ಭವಿಷ್ಯ ಸತ್ಯ ಸಂಘಟನೆಗಳೊಂದಿಗೆ ತಳುಕು ಹಾಕಿಕೊಳ್ಳುತ್ತದೆ. ದೈವಿಕ ಶಕ್ತಿ ಹೊಂದಿರುವ ಸಿದ್ಧಿ ಪುರುಷ ಧನಂಜಯ ಸ್ವಾಮೀಜಿಗಳು ಇಂತಹ ಅವರ ಆಶೀರ್ವಾದ ದೊರೆತಿದ್ದೇ ನಮ್ಮ ಪುಣ್ಯ ಎಂದರು. ನಾಗಸಾಧು ಧನಂಜಯ ಸ್ವಾಮೀಜಿಗಳನ್ನ ನೋಡಲು ಸಾವಿರಾರು ಭಕ್ತರು ದೇವಸ್ಥಾನಗಳ ಹತ್ತಿರ ನೆರೆದಿದ್ರು. ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವು ಚೆಂಗಾವರ, ಮುಖಂಡರಾದ ಡಿಎಂಪಿ ಕರಿಯಣ್ಣ, ರಮೇಶ್ ಯಾದವ್, ಮಾಗೋಡು ಪ್ರತಾಪ್, ರಾಕೇಶ್, ಮಹೇಶ್, ಹರೀಶ್, ಮಂಜುನಾಥ್ ಸೇರಿದಂತೆ ಹಲವಾರು ಮುಖಂಡರು ಭಕ್ತರು ಉಪಸ್ಥಿತರಿದ್ದರು. ನಮ್ಮ ಮಣ್ಣಮ್ಮಗೆ ಹೋದ್ರೂ ಇಲ್ಲಿ ಬರಬೇಕಾಗುತ್ತೆ, ಉಡುಸಲಮ್ಮಗೆ ಹೋದ್ರೂ ಇಲ್ಲಿ ಬರಬೇಕಾಗುತ್ತೆ, ಮಡಿಯಪ್ಪನಿಗೆ ಹೋದ್ರೂ ಇಲ್ಲಿ ಬಂದು ನೀವು ಸ್ವಾಮಿಗೆ ಏನನ್ನ ಊಟ ಅಂತ ಕೊಟ್ಟಿದ್ದಾದ್ರೆ ವಾರ ಒಪ್ಪತ್ತು ನೋಡೋಂಗಿಲ್ಲ ಇಲ್ಲಿ ಸ್ವಾಮಿಗೆ. ನೀನು ಇವತ್ತು ಹಬ್ಬ ಅಂತ ನೋಡಿದ್ರೆ ನೀವು ಇವತ್ತು ಊಟ ಕೊಟ್ಟೆ ಅಂದ್ರೆ ಇವತ್ತು ನಿನ್ನ ಕೆಲಸ ನೆಂಟು ಪಾಸ್ ಅಂತ. ಆ ದೇವಿ ಹತ್ರ ಹೋಗಿ ಉಡುಸಲಮ್ಮ ಹತ್ರ ಉಡಿ ತುಂಬಿ ಅಂದ್ರೆ ಮಡ್ಲು ತುಂಬಿಟ್ಟು ಈ ಅಪ್ಪನ ಬಂದು 2 ಬಲಿ ಕೊಟ್ಟಿದ್ದಾರೆ. ಮಕ್ಳಿಲ್ಲ ಅಂದ್ರೆ ಎಷ್ಟು ಮಕ್ಕಳಾಗಿಲ್ಲ, ಎಷ್ಟು ಜನನಪ್ಪ ಇವತ್ತು, ಎಷ್ಟೋ ಮನೆತನಕ್ಕೆ ಇರುತ್ತೋ ಅಂತ ಪುತ್ರಾಯ ಇದು. ಹಾಗಾಗಿ ಸ್ವಾಮಿಗೆ ಒಳ್ಳೆ ಊಟ ಕೊಡಿ, ಮೊಸರನ್ನ ತಗೊಂಡ್ರು ಮಕ್ಕಳ ನೋಡೋ ಕೂತಪ್ಪ ಅವನು ಕೈಯಲ್ಲಿ 2 ಪಕ್ಷಿ ಹಿಡ್ಕೊಂಡೋಗಿ